ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಅದು ಸಮಸ್ಯೆ ಆಗಿದೆ. ಇನ್ನು ಪ್ರತ್ಯಕ್ಷ ಅನ್ಕೋನ್ಶಿಯಸ್ ಆಗಿ ಡೆತ್ ಕೋಸ್ ಅಂತ ಹೇಳ್ಬೋದು ಅದನ್ನ. ಸೊ ಅವ್ರು ಸತ್ತೋಗಿರ್ಬೋದು, ಮೇ ಬಿ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಸತ್ತೋಗಿರ್ತಾರೆ. ಮತ್ತೆ ಇನ್ನೊಂದು ಇಬ್ರು ಇಲ್ಲಿಂದ ಹೋಗ್ತಾ ಅಂತವೇ ಸತ್ತೋಗಿದ್ದಾರೆ. ಓಕೆನಾ, ನಾವು ಲಾಸ್ಟಲ್ಲಿ ಒಂದು ಇಬ್ರು ತುಂಬಾನೇ ಅನ್ಕೋನ್ಶಿಯಸ್ ಆಗಿದ್ರು. ಅವ್ರನ್ನ ಜೆಂಟ್ಸ್ನ ಒಬ್ಬರನ್ನ ಆಟೋದಲ್ಲಿ ಕಳ್ಸಿಕೊಟ್ಬಿಟ್ವಿ, ಇನ್ನೊಂದು ಒಬ್ಬರನ್ನ CPR ಮಾಡೋದಕ್ಕೆ ಟ್ರೈ ಮಾಡಿದ್ವಿ. CPR ಮಾಡಿದ್ರೆ ಅವರು ಸ್ಪಂದಿಸಿದ್ರು. ಇನ್ನೊಂದು ಸ್ವಲ್ಪ CPR ಮಾಡಿದ್ರೆ ಅವರು ಉಸಿರಾಡೋದಕ್ಕೆ ಒಂದು ಸ್ವಲ್ಪ ಚೇತರಿಸ್ಕೊಳ್ಳುವ ಏನು ಪರ್ಸೆಂಟೇಜ್ ಜಾಸ್ತಿ ಇತ್ತು. ಬಟ್ ಆದರೆ ಪೊಲೀಸರು ಏನು ಮಾಡಿದ್ರು, ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕ್ರೌಡ್ ಜಾಸ್ತಿ ಆಗೋದು ಅಂತೇಳಿ ಯಾವುದೋ ಒಂದು ಪ್ರೈವೇಟ್ ವೆಹಿಕಲ್ಗೆ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಅನ್ಫಾರ್ಚುನೇಟ್ಲಿ ಸತ್ತೋಗಿದ್ದಾರೆ. ಸರ್, ಈಗ ಅಮ್ಮ ಮಗು ಇತ್ತು, ತಾಯಿ ಮುಂದೆನೆ ಮಗು ಸಾಯುವಂತ ಸನ್ನಿವೇಶ ನೋಡಿದ್ರಿ. ಅಂದ್ರೆ ಅತ್ಯಂತ ಕಷ್ಟಕರ ವಾತಾವರಣ ಸಹಜವಾಗಿ. ಅಂದ್ರೆ ಆ ಸಂದರ್ಭಕ್ಕೆ ಅದು ಸ್ಪಂದಿಸುವಂತ ರೀತಿ ಆಗ್ಲಿಲ್ಲ ಹೇಗೆ ಅಂತ ಅವ್ರ ತಾಯಿ ಗೊತ್ತಿಲ್ಲ, ಅವ್ರ ಮಗಳು ಕೆಳಗಡೆ ಬಿದ್ದೋಗಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಅವರು ಹಿಂದೆ ಉಳ್ಕೊಬಿಟ್ಟು ನಾವು ಹಿಂದೆ ಕಳಿಸ್ಬಿಟ್ಟಿದ್ವಿ. ಅವ್ರ ಮಗಳು ಬಿದ್ದೋಗಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಎಲ್ಲೋ ಕ್ರೌಡಲ್ಲಿ ಮಿಸ್ ಆಗಿದ್ದಾರೆ ಅನ್ಕೊಂಡಿದ್ದಾರೆ. ಸೊ ಯಾವಾಗ ನಾವು ಕ್ರೌಡನ್ನ ಕ್ಲಿಯರ್ ಮಾಡಿ ಎಲ್ಲರೂ ಲಿಫ್ಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಅವ್ರು ಒಬ್ರು ಕಂಡ್ರಲ್ಲ, ಅವಾಗ ಅವ್ರು ಓಡ್ಬೋದು ನನ್ನ ಮಗಳು ಅಂತೇಳಿ. ಸೊ ಆ ಒಂದು ಟೈಮಲ್ಲಿ ಎಲ್ಲರಿಗೂ ಹೃದಯ ತುಂಬಿ ಬರುತ್ತೆ. ಆ ಸಮಯದಲ್ಲಿ ಪಾಪ ಅವ್ರ ತಾಯಿ ಹೃದಯ ಹೇಗಾಗಿರ್ತೋ ಆಗೋದ ಗೊತ್ತಿಲ್ಲ. ಈ ಒಂದು ನೋವಿಂದ ಅವ್ರು ಎಷ್ಟು ಹೊರಗಡೆ ಬರೋದಕ್ಕೆ ಆ ದೇವರು ಶಕ್ತಿನ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಈಗ ಎಕ್ಸಾಕ್ಟ್ ಆಗಿ ಅಂದ್ರೆ 3 ಜನರ ಸಾವಿನ ಸನ್ನಿವೇಶ, ಅದು ಒಳಗಡೆ ಹೋಗ್ತಾ ಇದ್ರಿ, ನೀವು ಬಂದ್ರಿ, ಎಕ್ಸಾಕ್ಟ್ ಆಗಿ ಏನಾಯ್ತು ಆ ಟೈಮಲ್ಲಿ? ಯಾರಿಗೂ ಗೊತ್ತಾಗ್ಲಿಲ್ವಾ ಅವರ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಥವಾ ಏನೋ ಸಮಸ್ಯೆ ಇದ್ದಾರೆ ಅನ್ನೋಂಥದ್ದು ಹೇಗೆ ಅಂತ? ಸರ್, ಈಗ ಅವ್ರು ಬಿದ್ದಿದ್ದಾರೆ, ಓಕೆನಾ, ಎಲ್ಲರದು ಕಾಲುಗಳು ಕೈಗಳೆಲ್ಲ ಮಿಕ್ಸ್ಡ್ ಅಪ್ ಆಗ್ಬಿಟ್ಟಿದೆ, ನುಲ್ಕೊಬಿಟ್ಟಿವೆ. ಸೊ ಒಬ್ಬರೊಬ್ರು ಬಿಡಿಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಮತ್ತೆ ಕ್ರೌಡ್ಗೆ ಅಲ್ಲಿ ಹತ್ರದಲ್ಲಿರೋರಿಗೆ ಅವ್ರನ್ನ ಟಚ್ ಮಾಡೋಕೆ ಹೋಗ್ತಿದ್ದಕ್ಕೆ ಹಿಂದೆಗಡೆಯಿಂದ ಅವರು ಪ್ರೆಸರ್ ಆಗ್ತಿದ್ದಾರೆ, ತಳ್ತಾ ಇದ್ದಾರೆ ಮುಂದಕ್ಕೆ ಹೋಗೋದಕ್ಕೆ. ಯಾಕಂದ್ರೆ ಗೇಟ್ ಓಪನ್ ಇತ್ತು, ಒಳಗಡೆ ಹೋಗೋದಕ್ಕೆ ಅವರು ತಳ್ತಾ ಇದ್ದಾರೆ. ಸೊ ಹಿಂದೆ ಅವರು ಮುಂದಗಡೆ ಅವರು ಕೂಡ ಹೆಲ್ಪ್ ಮಾಡೋಕೆ ಅವರು ಕೂಡ ಅವ್ರು ಬಿದ್ದೋರ ಮೇಲೆ ಬೀಳ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಅವರು ಕೂಡ ಏನು ಮಾಡೋಕ್ಕಾಗಲಿಲ್ಲ. ಬಟ್ ನಾವು ಬಂದಮೇಲೆ ಏನು ಮಾಡಿದ್ವಿ ಅಂದರೆ ಎಲ್ಲರನ್ನೂ ಕ್ರೌಡನ್ನ ನಾವು ಒಂದು ಚೈನ್ ಮಾಡ್ಕೊಂಡ್ವಿ. ಎಲ್ಲ ನಾವೇನು ಪಬ್ಲಿಕ್ ನಾವೆಲ್ಲ ಹುಡುಗರು ಇದ್ವಿ, ಅವಾಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಚೈನ್ ಮಾಡಿ ಎಲ್ಲರೂ ಹಿಂದೆ ಕಳಿಸಿ ಅಂತ ಎಲ್ಲರೂ ಹಿಂದೆಗಡೆ ನೋಕಿ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಒಂದು 4-5 ಜನ ಮುಂದಗಡೆ ಬಿಟ್ಟು ಅವ್ರನ್ನ ಒಬ್ಬೊಬ್ಬರನ್ನಾಗಿ ಎತ್ಕೊಂಡಾದ್ಮೇಲೆ ನೋಡಿದ್ರೆ ಕೆಳಗಡೆ 3 ಜನ ಅನ್ಫಾರ್ಚುನೇಟ್ಲಿ ಫುಲ್ಲಿ ಅನ್ಕಾನ್ಶಿಯಸ್ ಆಗಿದ್ರು. ಸೊ ಅವ್ರು ಬದುಕುಳಿಯೋದಕ್ಕೆ ಚಾನ್ಸೇನೇ ಇಲ್ಲ. ಸೊ ನಮ್ಮ ಎದುರುಗಡೆ ಒಟ್ಟ ಆ ಹುಡುಗಿ ಮಾತ್ರ ಡೆತ್ ಆಗಿದೆ. ಯಾಕಂದ್ರೆ ಪಲ್ಸ್ ನಾನು ನೋಡಿದೆ, ಪಲ್ಸ್ ಏನೂ ವರ್ಕ್ ಆಗ್ತಿರಲಿಲ್ಲ ಸರ್. ಈಗ ಮಗುನ ನೀವು ನೋಡಿದ್ರಿ, ಸೇವ್ ಮಾಡುವಂತ ಕೆಲಸ ಕೂಡ ಆಯ್ತು, ಪ್ರಯತ್ನ ಮಾಡಿದ್ರಿ. ಮಗುವಿನ ಸನ್ನಿವೇಶ ಹೆಂಗಿತ್ತು ಆ ಸಂದರ್ಭಕ್ಕೆ? ಇಲ್ಲ, ಅವ್ರು ಅನ್ಕಾನ್ಶಿಯಸ್ ಆಗಿಬಿಟ್ಟು ಡೆತ್ ಕೋಸ್ ಅಂತಾನೆ ಹೇಳ್ಬೋದು. ಅವರು ಇಲ್ಲೇ ಸತ್ತೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರದ್ದು ಪಲ್ಸ್ ಏನು ವರ್ಕ್ ಆಗ್ತಿರಲಿಲ್ಲ, ಇನ್ನೊಬ್ರದ್ದು ಪಲ್ಸ್ ಏನು ವರ್ಕ್ ಆಗ್ತಿರಲಿಲ್ಲ. ಬಟ್ ಇಲ್ಲಿ ಒಂದು ಪಲ್ಸ್ ಇರುತ್ತೆ, ಓಕೆನಾ, ಚಿನ್ ಕೆಳಗಡೆ ಒಂದು ಪಲ್ಸ್ ಇರುತ್ತೆ. ಆ ಪಲ್ಸ್ ನೋಡಿದಾಗ ಅದು ಒಂದು ಸ್ವಲ್ಪ ಬ್ಲಿಂಕ್ ಆಗ್ತಿತ್ತು. ಆ ಬ್ಲಿಂಕ್ ಆಗಿದ್ದಕ್ಕೆ ಏನು ಮಾಡಿ CPR ಸ್ಟಾರ್ಟ್ ಮಾಡಿದಾಗ ಅವ್ರು ಒಂದು ಸ್ವಲ್ಪ ಅಂತ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಆ ಒಂದು ಸೌಂಡೇ ರೆಸ್ಪಾನ್ಸ್ ಆಗುವಂಥ ಫಸ್ಟು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ಕಂಟಿನ್ಯೂ ಮಾಡಿದರೆ ಆಗ್ತಿತ್ತು. ಬಟ್ ಪೊಲೀಸರು ಏನು ಡಾಕ್ಟ್ರಾ ಬಿಡಿ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ತೀವಿ ಅಂದ್ಬಿಟ್ಟು ಯಾವುದೋ ಪ್ರೈವೇಟ್ ನಾನು ಹೇಳ್ದೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಆಂಬುಲೆನ್ಸ್ ಕರೆಸಿ, ಅವ್ರಿಗೆ ವೆಂಟಿಲೇಷನ್ ಅವಶ್ಯಕತೆ ಇದೆ, ವೆಂಟಿಲೇಷನ್ ಕೊಟ್ಟವ್ರು ಬದುಕೋತಾರೆ, ಅಲ್ಲಿವರೆಗೂ ನಾವು CPR ಮಾಡ್ತಾ ಇರ್ತೀವಿ ಅಂತೇಳಿ. ಅವ್ರು ಇಲ್ಲ ಇಲ್ಲಿ ಕಷ್ಟ ಆಗುತ್ತೆ, ನೀವು ಕಳಿಸ್ಬಿಡಿ ಅಂತ ಅವರೇ ಎತ್ತಿ ಕಾರ್ಗೆ ಹಾಕ್ಬಿಟ್ರು, ಕಳಿಸ್ಬಿಟ್ರು. ಬಟ್ ನಾವು ಅವ್ರ ಜೊತೆ ಹೋಗೋದಕ್ಕೆ ಆಗಲಿಲ್ಲ. ಬಿಕಾಸ್ ನಂಗೆ ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಹಾಸ್ಪಿಟಲ್ ಇದೆ, ಎಲ್ಲಿ ಹೋಗ್ತಾರೆ ಅಂತೇಳಿ. ಮತ್ತೆ ಇಲ್ಲಿ ಕಾನೂನಾತ್ಮಕವಾಗಿ ಏನಾದ್ರು ಪ್ರಾಬ್ಲಮ್ ಆಗೋದು ಅಂದ್ಬಿಟ್ಟು ನಾವು ಎದುರ್ಬಿಟ್ವಿ ಸರ್. ಈಗ ಎಕ್ಸಾಕ್ಟ್ ಆಗಿ ಅಲ್ಲಿ ಎಷ್ಟು ಜನ ಈ ಸರದ ಸನ್ನಿವೇಶನ ಎದುರಿಸ್ತಾ ಇದ್ರು ನೀವು ನೋಡಿದಂತ ಸಂದರ್ಭಕ್ಕೆ ಅನ್ನೋದು? ಸರ್, ಕೆಳಗಡೆ ಬಿದ್ದಿರೋಲ್ಲಿ ಒಂದು 60-70 ಜನ, ಓಕೆನಾ, ತುಂಬಾ ಕಷ್ಟನೇ ಇದ್ರು, ಇನ್ನೂ ಜಾಸ್ತಿನೇ ಇದ್ರು. ಬಟ್ ಕ್ರೌಡ್ ನೋಡಿದ್ರೆ ಮೋರ್ ದೆನ್ ನಿಮಗೆ ಒಂದು 4,000-5,000 ಮೇಲೆ ಕ್ರೌಡ್ ಇತ್ತು. ಏನು ಮಾಡೋಕ್ಕಾಗಲಿಲ್ಲ ಸರ್. ಈಗ ಅವರ ಅಂದ್ರೆ ಒಂದು ಕೊನೆ ಗಳಿಗೆ ಅವರ ಕೊನೆ ಉಸಿರನ್ನ ಬಿಡುವಂತ ಸಂದರ್ಭಗಳನ್ನ ನೋಡ್ತಾ ಇದ್ರಿ. ಅದು ಎಷ್ಟು ಜನಕ್ಕೆ ಆ ರೀತಿಯ ಸಮಸ್ಯೆನ ಫೇಸ್ ಮಾಡ್ತಾ ಇದ್ರು ಸರ್? ನಿಜವಾಗ್ಲೂ ಅವ್ರು ಅಂಗ್ಲಾಚ್ತಾ ಇದ್ರು, ಅವರು ಅಂಗ್ಲಾಚ್ತಾ ಇದ್ರು, ನನ್ನನ್ನು ಕಾಪಾಡಿ ಅನ್ನೋತೇಳಿ. ಏನೋ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್. ಯಾಕೆಂದ್ರೆ ಅವ್ರ ಬಾಡಿ ಯಾವುದಕ್ಕೂ ಸ್ಪಂದಿಸ್ತಾ ಇರೋದಿಲ್ಲ, ಅವ್ರಿಗೆ ಕಷ್ಟ ಆಗ್ತಿರುತ್ತೆ, ಉಸಿರಾಡೋಕ್ಕೂ ಕಷ್ಟ ಆಗ್ತಿರುತ್ತೆ, ಅವ್ರು ಎದ್ದೇಳೋಕ್ಕೂ ಟ್ರೈ ಮಾಡ್ತಾರೆ, ಆಗಲ್ಲ ಅವ್ರಿಗೆ. ಆ ಟೈಮಲ್ಲಿ ಯಾರೋ ಬಂದು ಕಾಪಾಡ್ತಾರೆ. ಬಂದವರೆಲ್ಲ ಅವರು ಕಾಪಾಡಿ ಎತ್ತಿ ನಮ್ಮನ್ನು ನೋಡ್ತಾಯಿದ್ರು. ನಮ್ಮನ್ನು ನೋಡ್ತಿದ್ದಾಗಲೇ ಒಂಥರ ಹೃದಯ ತುಂಬಿ ಬರುತ್ತೆ. ಅದು ನಮಗೆ ಏನಾದ್ರು ಆಗ್ಬಿಟ್ಟಿದ್ರೆ ನಿಜವಾಗ್ಲೂ ನಮ್ಮ ಅಣ್ಣನ ತಮ್ಮನ ಹಾಗಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಅವರು ನಮ್ಮ ಅಣ್ಣ ತಮ್ಮಂದಿರ್ತಾರೆ. ಸೊ ನಾವು ಟ್ರೈ ಮಾಡಿದ್ವಿ, ತುಂಬ ಜನ ನಮಗೆ ಸಾಥ್ ಕೊಟ್ಟರು. ಇಲ್ಲಿ ಪಬ್ಲಿಕ್ ನಮ್ಮ ಜೊತೆ ಇದ್ದಂಥ ಹುಡುಗರು ತುಂಬ ಜನ ಸಾಥ್ ಕೊಟ್ಟರು ನಿಜವಾಗ್ಲೂ. ಬಟ್ ನಾವು ಎಷ್ಟೇ ಪ್ರಯತ್ನ ಪಟ್ರು ಕೊನೆಗೂ 4 ಜನ ಕಳ್ಕೊಂಡ್ವಲ್ಲ ಅಂತೇಳಿ ಬೇಜಾರಾಗ್ತಿದೆ ಸರ್. ಈಗ ಅವರೆಲ್ಲರನ್ನು ಕೂಡ ಅಂದ್ರೆ ಕಾಪಾಡುವಂತ ಸನ್ನಿವೇಶ ಅದಾದ ನಂತರ ಆ ಘಟನೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನ ಶಿಫ್ಟ್ ಮಾಡುವಂಥದ್ದಾಯ್ತಾ ಹೇಗೆ? ಇಲ್ಲೇನೆ ಕೂಡಿಸಿ ಮಾತನಾಡಿಸುವಂಥದ್ದು ಏನಾರು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೊಡುವಂಥ ಕೆಲಸ ಏನಾರು ನಡೀತಾ ಹೇಗೆ ಅಂತ? ಸರ್, ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಡೋದಕ್ಕೆ ಏನೋ ಸ್ಪೆಷಲಿಸ್ಟ್ ಇರಲೇ ಇಲ್ಲ, ಓಕೆನಾ, ಆಂಬುಲೆನ್ಸ್ ಕೂಡ ಬರಲಿಲ್ಲ, ಅಷ್ಟೆಲ್ಲ ಕ್ರೂಸಸ್ ಆಗಿದ್ರು ಅಂತೇಳಿ. ನಾನು ಪೊಲೀಸ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನಿಮ್ಮ ಸೀನಿಯರ್ಗೆ ವಾಕಿ ಟಾಕಿಲಿ ಇನ್ಫಾರ್ಮೇಷನ್ ಕೊಡಿ, ಇಲ್ಲಾಂದ್ರೆ ವೈರ್ಲೆಸ್ಸಲ್ಲಿ ನಾವೇ ಇನ್ಫಾರ್ಮೇಷನ್ ಕೊಟ್ಟು ನಮಗೆ ಕೊಡಿ ವೈರ್ಲೆಸ್ ಅಂತ ಕೇಳ್ಕೊಂಡ್ವಿ. ಅದಕ್ಕೆ ಅವರು ಸ್ಪಂದಿಸಲಿಲ್ಲ, ಓಕೆ. ಯಾಕೆಂದ್ರೆ ಅವರ ಒಂದು ಏನಾಗಿದೆ, ಕ್ರೌಡ್ನ ಕ್ಲಿಯರ್ ಮಾಡಿದ್ರೆ ಅವರಿಗೆ ದಾರಿ ಮಾಡ್ಕೊಡಂಗೆ ಆಗುತ್ತೆ ಅಂತೇಳಿ. ಸೊ ಅವ್ರು ಕ್ರೌಡ್ ಕ್ಲಿಯರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಬಟ್ ಆದರೆ ಅವರು ಇನ್ಫಾರ್ಮೇಷನ್ ಪಾಸ್ ಮಾಡೋಕ್ಕಾಗಲಿಲ್ಲ. ನಾನು ಹೇಳ್ದೆ ಅವ್ರಿಗೆ ರಿಕ್ವೆಸ್ಟ್, ನಿಮ್ಮ 3 ಜನಕ್ಕೆಲ್ಲ ಆಗಲ್ಲ, ಇನ್ನೂ ಎಕ್ಸ್ಟ್ರಾ ಫೋರ್ಸ್ ಕರ್ಸ್ಕೊಳ್ಳಿ, ತುಂಬ ಕ್ರಿಟಿಕಲ್ ಇದೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲ ಕಡೆ
ಏನೋ ಜಾಮ್ ಆಗಿರೋದ್ರಿಂದ ಅವ್ರಿಗೂ ಎಕ್ಸ್ಟ್ರಾ ಫೋರ್ಸ್ ಬರೋದಕ್ಕೆ ಕಷ್ಟ ಆಯಿತು. ಯಾಕೆಂದರೆ ನಮಗೂ ಗೊತ್ತಾಯಿತು ಅಲ್ಲಿಂದ ನಾವು ಇಲ್ಲಿಗೆ ಬರೋದಕ್ಕೆ 15 ನಿಮಿಷ ಟೈಮ್ ತೊಗೊಂಡಿದ್ದೀವಿ. ಬಟ್ ಅಂಥ ಸಿಚುವೇಷನಲ್ಲಿ ಪೊಲೀಸರು ನಾವು ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಬಟ್ ಆ ಸಮಯದಲ್ಲಿ ನಾವು ಪಬ್ಲಿಕ್ ಏನು ಮಾಡಿದ್ವಿ, ಎಲ್ಲರೂ ಕೈಗೂಡಿಸಿ ಅವ್ರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ 4 ಜನ ಲಾಸ್ ಆಗಿದ್ದು, ಡೆತ್ ಆಗಿದ್ದು ನಿಜವಾಗ್ಲೂ ನಮಗೆ ನೋವಿನ ಸಂಗತಿ. ಯಾವ ಏಜ್ ಗ್ರೂಪ್ ಅವರಾಗಿದ್ರು ಅವರೆಲ್ಲರೂ ಕೂಡ ಅನ್ನುವಂಥದ್ದು ಸರ್ ಅಂದಾಜು? ಸರ್ ಎಲ್ಲ ಯಂಗ್ಸ್ಟರ್ಸ್ನೇ. ನಿಜವಾಗ್ಲೂ ಮುಂದಿನ ಪೀಳಿಗೆನಲ್ಲಿ ಅವರು ತುಂಬ ಭವಿಷ್ಯನ ಕಾಣಬೇಕಂತ ವ್ಯಕ್ತಿಗಳು ನಮ್ಮ ಥರನೇ ತುಂಬ ಕನಸನ್ನ ಇಟ್ಕೊಂಡಿರ್ತಾರೆ. ಅಂಥ ವ್ಯಕ್ತಿಗಳು ಸಾವನ್ನಪ್ಪಿದಾಗ ಅಂಥ ಮಕ್ಕಳು ಈಗ ತಂದೆ ತಾಯಿಗಳಿಗೂ ಎಷ್ಟೋ ಅವರೇ ಆಸರೆ ಆಗಿರ್ತಾರೆ. ಎಷ್ಟೋ ಅವ್ರು ನಂಬಿ ಎಷ್ಟೋ ಜನ ಬದುಕ್ತಾ ಇರ್ತಾರೆ ಕುಟುಂಬದಲ್ಲಿ. ಅಂಥವ್ರನ್ನ ಕಳ್ಕೊಂಡಾಗ ಆ ಕುಟುಂಬ ಆ ನಷ್ಟನ ಭರಿಸೋದು ತುಂಬ ಕಷ್ಟ ಇದೆ. ಅದಕ್ಕೆ ನಮ್ಮ ಸರ್ಕಾರ ಏನಾದ್ರು ಮಾಡಿ ಆ ಕುಟುಂಬಗಳಿಗೆ ಸಹಕಾರ ನೀಡಬೇಕು ಅಂತ ಹೇಳಿ ನನ್ನ ಮನವಿ ಸರ್. ಖಂಡಿತ. ಕೊನೆಯ ಗಳಿಗೆಯಲ್ಲಿ ಅವರ ಮಾತುಗಳು ಏನಾಗಿತ್ತು, ಅವರ ಆಕ್ರಂದನ ಹೇಗಿತ್ತು ನಿಮಗೆ? ಅದನ್ನ ಯಾಕಂದ್ರೆ ಕಣ್ಣಾರೆ ಕಂಡಿದ್ದೀರಿ, ಅದನ್ನ ಎದುರಿಸುವಂತ ಸಂದರ್ಭ ಹೆಂಗಿತ್ತು? ಮೇಲ್ಗಡೆ ಇದ್ದಂಥವ್ರು ಅವರೆಲ್ಲ ಏನಾದ್ರು ಹಬ್ಬ ಬಚಾವದ್ವಲ್ಲ, ಸಾರ್ಥಕತೆಯನ್ನು ಕಾಣಿಸಿದ್ರು. ಬದುಕುಳಿದ್ನಲ್ಲ, ನನ್ಗೆ ಈಚೆ ಬಂದಲ್ಲ, ಆ ಸಂಕಷ್ಟದಿಂದ ಹೊರಗಡೆ ಬಂದಲ್ಲ ಅಂತೇಳಿ ಕೆಲವೊಬ್ರದ್ದು ಇತ್ತು. ಕೆಲವೊಬ್ರದ್ದು ಅಯ್ಯೋ ಯಾಕಾದ್ರೂ ಬಂದಪ್ಪ ಅಂತ ಇತ್ತು. ಕೆಲವೊಬ್ರು ಕೃತಜ್ಞತೆ ಮಾಡಿದ್ರು, ಥ್ಯಾಂಕ್ ಯು ಬ್ರೋ ಸಹಾಯ ಮಾಡಿದ್ರೆ ಅಂತೇಳಿ. ಬಟ್ ಅನ್ಕಾನ್ಸಿಯಸ್ ಆಗಿದ್ರು, ಏನು ಮಾತಾಡೋಕ್ಕಾಗಲಿಲ್ಲ ಸರ್. ಈಗ ಅವರು ಪ್ರಾಣ ಬಿಟ್ಟಂತಹ ಸನ್ನಿವೇಶ ಅಂದ್ರೆ ಇಲ್ಲ ಅವ್ರು ಕೊನೆ ಹೆಸರು ಎಳೆದಿದ್ದಾರೆ ಅನ್ನೋಂಥ ಅಂದ್ರೆ ಒಂದು ಸಂದರ್ಭ ನಿಮಗೆ ಕಾಣಿಸ್ತಾ, ಅಥವಾ ಇನ್ನೂ ಬದುಕುಳಿಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಹೇಗೆ ಅಂತ? ಸರ್ ಅನ್ಫಾರ್ಚುನೇಟ್ಲಿ ಬದುಕುಳಿಯೋ ಚಾನ್ಸಸ್ ಇತ್ತು. ಒಬ್ಬರು ಅಂದರೆ ಹುಡುಗಿ ಮಾತ್ರ ಇಲ್ಲೇ ಡೆತ್ ಆಗಿದ್ರು, ಅದನ್ನು ನಾವು ಹೇಳ್ಬೋದು. ಇನ್ನು 3 ಜನ ಜೆಂಟ್ಸ್ ಏನು ಡೆತ್ ಆಗಿದ್ದಾರೆ ಅವನ್ನ ಉಳಿಸುವಂಥ ಎಲ್ಲ ಸಾಧ್ಯತೆಗಳು ಇತ್ತು. ಬಟ್ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆ ಇಲ್ಲಿ ಇರಲಿಲ್ಲ. ಇದಿದ್ರೆ ಖಂಡಿತವಾಗ್ಲೂ ಬದುಕಿಸ್ಕೋಬೋದಾಯ್ತು ಸರ್. ಮನೆದಾಗಿ ಒಂದು ಸಂಭ್ರಮದ ಸಂದರ್ಭ, ಆದರೆ ಇಂತಹ ಒಂದು ಸಾವಿನ ಸನ್ನಿವೇಶ ನೋಡಿದ್ರಿ, ಇದು ನಿಮ್ಮನ್ನ ಎಷ್ಟು ಕಾಡ್ತಾ ಇದೆ ಅಂತ? ಸರ್ ನಿಜವಾಗ್ಲೂ ಖುಷಿ ಪಡಬೇಕು, ಅಳಬೇಕು, ದುಃಖ ಪಡಬೇಕು ಒಂದು ಗೊತ್ತಾಗ್ತಿಲ್ಲ. ಏಕೆಂದರೆ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಪ್ರೋಗ್ರಾಮ್ ಆಗಿತ್ತು. ಸೊ ನಮ್ಮ ಎಲ್ಲ ಕರ್ನಾಟಕದ ಯುವ ಜನತೆಗಳು ಎಲ್ಲರೂ ಖುಷಿಯಿಂದ ನಾವು ಇಲ್ಲಿ ಸಂಭ್ರಮನ ಆಚರಣೆ ಮಾಡೋಕ್ಕೆ ಬಂದ್ವಿ. ಬಟ್ ಆದರೆ ಇಂಥ ಒಂದು ಸಂಗತಿ ಎದುರಾಗೋದ್ರಿಂದ ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ. ಪಾಪ ಅವರ ಒಂದು ಸಾವು ಇಲ್ಲ ಆಗೋದ್ರಿಂದ ಅವ್ರಿಗೂ ಗೊತ್ತಿರಲಿಲ್ಲ. ಅವರು ಒಂದು ಖುಷಿನ ಸೆಲೆಬ್ರೇಟ್ನ ಮಾಡಬೇಕಂತ ಬಂದಂಥ ವ್ಯಕ್ತಿಗಳು, ಅಂಥ ವ್ಯಕ್ತಿಗಳು ಆ ಖುಷಿನ ಕಾಣುವಂಥ ಟೈಮಲ್ಲಿ ಸಾವನ್ನಪ್ಪೋದಿದೆಯಲ್ಲ, ಅದು ನಿಜವಾಗ್ಲೂ ಅವರು ಏನು ಅನ್ಕೊಂಡಿರೋ ಅದನ್ನ ಹೇಳೋದಕ್ಕೆ ನಂಗೆ ಬರ್ತಿಲ್ಲ, ಯಾವ ಥರ ಹೇಳಬೇಕು ಅಂತೇಳಿ. ತುಂಬಾ ಕಷ್ಟ ಆಗ್ತಿದೆ ಸರ್. ಇನ್ನು ಕೈ ಕಾಲುಗಳಿಗೆ ಏಟಾಗುವಂಥದ್ದು, ಬೀಳುವಂಥದ್ದು, ಅಂದರೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ತಳ್ಳಿದ್ದಕ್ಕೆ ಆ ಸಮಸ್ಯೆ ಆಯ್ತಾ, ಓವರ್ ಕ್ರೌಡ್ ಆಯ್ತಾ, ಈ ಸಾಲಾಗಿ ಹೋಗೋದ್ರ ಸಮಸ್ಯೆ ಆಯ್ತಾ? ಹೇಗೆ? ಬ್ಯಾರಿಕೇಡ್ ಎಲ್ಲ ಮುರಿದು ಬಿದ್ದಿದೆ. ಅಂದರೆ ಅಷ್ಟು ಕ್ರೌಡ್ ಇತ್ತು. ಯಾಕೆಂದರೆ ಒಂದು ಇಲ್ಲಿ ಫ್ರೀ ಟಿಕೆಟ್ ಅಂತ ಇಲ್ಲಿ ಅನೌನ್ಸ್ ಮಾಡಿದ್ದು, ತುಂಬ ಪಬ್ಲಿಕ್ನೇ ಫ್ರೀ ಬಿಡ್ತೀವಿ ಅಂತ ಹೇಳಿದ್ದು. ಏನಕ್ಕೆ ಅಂದರೆ ಅವರು ಇಮ್ಯಾಜಿನೇಷನ್ ಮಾಡ್ಬೋದಾಯಿತು. ನಿನ್ನೆ ರಾತ್ರಿ ಇಡೀ ಬೆಂಗಳೂರಲ್ಲಿ ಪಟಾಕಿ ಹೆಂಗೆ ಹೊಡೆದಿದೆ, ಬಾಂಬ್ ಸಿಡ್ದಂಗೆ ಸಿಡ್ದಿದೆ, ಕರೆಕ್ಟ್ ಅಲ್ವಾ? ಎಲ್ಲ ಕಡೆನೂ ಬೆಂಕಿ ಬಿದ್ದಿದೆ, ಎಲ್ಲ ಕಡೆನೂ ಧೂಳಾಗಿದೆ. ಅಂಥ ಸನ್ನಿವೇಶ ಇದ್ದಾಗ ಅವರು ವಿತೌಟ್ ಪ್ರೊಟೆಕ್ಷನ್ ಈ ಥರ ಮಾಡೋದು ತಪ್ಪಾಗಿತ್ತು ಅನಿಸುತ್ತೆ. ಅವರು ಎಲ್ಲರಿಗೂ ಪಾಸ್ ಇರೋರಿಗೆ ಮಾತ್ರ ಅಲೋ ಮಾಡಬೇಕಾಗಿತ್ತು, ಪಬ್ಲಿಕ್ಕಿಗೆ ಓಪನ್ ಕರೆ ಕೊಡಬಾರ್ದಾಗಿತ್ತು. ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರತ್ಯಕ್ಷದರ್ಶಿ, ಆ ಒಂದು ಸಾವಿನ ಸನ್ನಿವೇಶವನ್ನು ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷದರ್ಶಿ ಮಹೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕಣ್ಮುಂದೆನೇ ಮಗುವಿನ ಪ್ರಾಣ ಹೋಯಿತು, ಅದು ನಿಜವಾಗ್ಲೂ ಕೂಡ ಸಹಿಸಕ್ಕಾಗಲ್ಲ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.